ಪ್ರಾತಸ್ಮರಣೀಯ ಗುರುಶಂಭುಲಿಂಗನ ಸ್ವರೂಪಗಳಾದ ಶ್ರೀಗಳವರ ಶ್ರೀಚರಣ ಕಮಲವನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಸದ್ಗುರು ಸಿದ್ಧಾರೂಢರ ಸದ್ಗುರು ಗುರುನಾಥಾರೂಢರ ಸದ್ಗುರು ವೀರಭದ್ರಮ ಸ್ವಾಮೀಜಿಯವರ ಚರಣಾರವಿಂದಗಳಿಗೆ ದೀರ್ಘದಂಡ ನಮಸ್ಕಾರ ಸಮರ್ಪಿಸಿ ಕ್ಷೇತ್ರಾಧಿದೇವತೆ ಜಗನ್ಮಾತೆಯ ಅಡಿದಾವರಿಗಳಿಗೆ ಭಕ್ತಿಪೂರ್ವಕ ನಮಸ್ಕಾರ ಸಮರ್ಪಿಸಿ ಬ್ರಹ್ಮವೇದಿಕೆಯ ದಿವ್ಯ ಸಾನ್ನಿಧ್ಯ ಸ್ಥಾನವನ್ನು ಇಸಿಕೊಂಡಂಥ ವರಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರು ಶಿವವತಾರಿ ಶಿವಾನಂದ ಭಾರತೀಯಪ್ಪಗಳವರ ಚರಣಾರವಿಂದಗಳಿಗೆ ದೀರ್ಘದಂಡ ನಮಸ್ಕಾರ ಸಮರ್ಪಿಸಿ ಬ್ರಹ್ಮವೇದ ಉಪಸ್ಥಿತರಾದ ವಿದ್ಯಾನಂದ ಭಾರತೀ ಮಹಾಸ್ವಾಮೀಜಿಯವರ ಪರಮಾತ್ಮಾನಂದ ಮಹಾಸ್ವಾಮೀಜಿಯವರ ಪೂರ್ಣಾನಂದ ಮಹಾಸ್ವಾಮೀಜಿಯವರ ಮಲ್ಲೇಶ್ವರ ಶರಣ ಶ್ರೀಚರಣಗಳಿಗೆ ಭಕ್ತಿಪೂರ್ವಕ ನಮಸ್ಕಾರ ಸಮರ್ಪಿಸಿ ನಿಮ್ಮೆಲ್ಲರ ಸದು ಹೃದಯದಲ್ಲಿ ಸರ್ವಸಾಕ್ಷಿಕನಾಗಿ ಬೆಳಗುವಂಥ ಶಂಭುಲಿಂಗನಿ ಅನಂತ ಕೋಟಿ ಪ್ರಣಾಮ ಸಮರ್ಪಿಸಿ ಕಾರ್ಯಕ್ರಮದಲ್ಲಿ ಭಾಗಿಗಳಾಗುವ ಶಿವಸ್ವರೂಪಿಗಳೇ, ವಿಚಾರಕ್ಕೆ ಇಟ್ಟುಕೊಂಡು ವಿಷಯವು ಅನುಪಮ ಅಚಲ ಭಕ್ತಿ ಭಾವಾನುಕೂಲನೆ ಶಂಭುಲಿಂಗ ಅಂತ. ಶಂಭುಲಿಂಗ ಅಂದ್ರೆ ಪರಮಾತ್ಮ ಅಂತ ಅರ್ಥ. ಪರಮಾತ್ಮನ ಕೃಪೆ ನಮಗೆ ಆಗಬೇಕಂದ್ರೆ ಪರಮಾತ್ಮ ಎದಕ್ಕೆ ಒಲಿತಾನಪ್ಪ ಅಂತಂದ್ರೆ ಭಕ್ತಿಗೆ ಒಲಿತಾನ ಅಂತ. ಆ ಭಕ್ತಿಯಾದರೂ ಹೆಂಗೆ ಇರಬೇಕು ಅನ್ನೋ ವಿಚಾರವನ್ನು ನಿಜಗುಣರು ಎರಡು ವಿಶೇಷಣ ಪದಗಳನ್ನು ಈ ವಾಕ್ಯದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ. ಅನುಪಮವಾಗಿರಬೇಕು, ಅಚಲವಾಗಿರಬೇಕು, ಭಾವಾನುಕೂಲನೆ ಅಂತ. ಅನುಪಮ ಉಪಮಾನ ಕೊಡಲಿಕ್ಕೆ ಬಾರದಂಥವು ಅಂತ ಅರ್ಥ. ಎಣ್ಣೆ ಮಾತಿಟ್ಟರು ಅಚಲ ಅಂತ ಇಟ್ಟಿಲ್ಲಿ. ಅರ್ಥಾತ್ ನಾವು ಮಾಡ್ತಕ್ಕಂಥ ಭಕ್ತಿಯ ಸಮಯದಲ್ಲಿ ಪರಮಾತ್ಮ ಕೊಟ್ಟು ನೋಡ್ತಾನ, ತೆಗೆದುಕೊಂಡು ನೋಡ್ತಾನೆ. ನಾವು ಮೊದಲ ಕೊಡ್ತಾನೆ, ನಮಗೆ ಸಾಕಷ್ಟು ಎಲ್ಲ ಕೊಡ್ತಾನೆ. ಆಮೇಲೆ ಹಿಂದಾಡಿ ಎಲ್ಲ ಹಾಕತ್ತಂದ್ರೆ ಏನು ಮಾಡ್ತಾರೆ ರೀ, ನಮಗೆಲ್ಲ ಈಗ ಅಂದರೆ ಪರಮಾತ್ಮನ ಕೊಟ್ಟು ನೋಡ್ತಾನೆ, ತೆಗೆದುಕೊಂಡು ನೋಡ್ತಾನೆ. ಹೆಂಗಪ್ಪ ಅಂತ ಕೇಳಿದ್ರೆ, ವ್ಯಾವಹಾರಿಕ ಕಾಲದಲ್ಲಿ ಬಂಗಾರವನ್ನು ಅಕ್ಷರ ಅಂಗಡಿಗೆ ಒಯ್ದಿರ್ತೇವೆ ನಾವು. ಬಂಗಾರ ಒಯ್ದ ಬಳಿಕ ಬಂಗಾರವನ್ನು ಅಕ್ಷರ ಏನು ಮಾಡ್ತಾನಂದ್ರೆ ಅದನ್ನು ತಿಕ್ತಾನೆ, ಬೆಂಕಿ ಪುಟಕ್ಕೆ ಹಾಕ್ತಾನೆ. ಅದು ಸರಿಯಾಗಿ ತನ್ನೆಲ್ಲ ದೋಷವನ್ನು ಕಳ್ಕೊಂಡು ಸಕ್ಕಾಗಿ ಬಂಗಾರ ಇತ್ತಂದ್ರೆ ಅದು ಬೆಲೆ ಕೊಟ್ಟು ತೆಗೆದುಕೊಂತಾನದಲ್ಲಿ ಮತ್ತೆ ಅದಕ್ಕೆ. ಹಂಗೆ ಇಲ್ಲಿ ಪರಮಾತ್ಮ ಭಕ್ತಿ ಮಾಡುವ ಸಮಯದಲ್ಲಿ ನಮ್ಮ ಪರೀಕ್ಷಾರ್ಥವಾಗಿ ಕೊಟ್ಟು ನೋಡ್ತಾನ, ತೆಗೆದುಕೊಂಡು ನೋಡ್ತಾನೆ. ನಮ್ಮ ಅದಕ್ಕೆ ಅಚಲ ಅಂತಿಟ್ಟಿರೋದಕ್ಕಿಲ್ಲ. ಅಚಲವಾಗಿರಬೇಕು. ಕೊಟ್ಟರ ಕೊಡಲಿ, ಬಿಟ್ಟರ ಇಲ್ಲಿ ಪರಮಾತ್ಮ ದೃಢವಾದ ನಿನ್ನ ಮೇಲೆ ಭಕ್ತಿ ಒಂದಿದ್ದರೆ ಸಾಕು ಅನ್ನುವ ಮಾತನ್ನು ಇರಬೇಕು ಅಂತ ಅರ್ಥ. ಇನ್ನು ಭಕ್ತಿ ಅಂದರೆ ಏನಂದ್ರೆ ಪ್ರೀತಿ ಅಂತ ಶಾಸ್ತ್ರಕಾರರು ಬಹಳ ಸುಂದರ ಹೇಳ್ತಾರೆ ಅದಕ್ಕೆ. ಹೌದ್ರಿ, ಪ್ರೀತಿಯನ್ನು ಎಲ್ಲಿ ಇಟ್ಟರೆ ಏನಾಕೈತಿ? ಆ ಪ್ರೀತಿಯನ್ನು ನೀನು ಪರಮಾತ್ಮನಲ್ಲಿ, ಪರಮಾತ್ಮನ ಸ್ವರೂಪರೇ ಆದರೆ ಗುರುಗಳಲ್ಲಿ ಇಟ್ಟಿದ್ದಾದರೆ ನಿನ್ನಲ್ಲಿರ್ಕತ ಕಾಮಣೀಯ ಫಲವನ್ನು ಪ್ರಾಪ್ತಕತಿ. ಫಲವನ್ನು ಬೇಡಪಾದ ನಿಷ್ಕಾಮ ವೃತ್ತಿದ್ರು ಜ್ಞಾನವೂ ನಿನಗೆ ಪ್ರಾಪ್ತವಾಗುತ್ತದೆ ಅಂತ ಮಾತನ್ನು ಹೇಳ್ಕೊಂಡು ಬಂದ್ರೆ, ಇನ್ನು ಭಕ್ತಿ ಅನ್ನೋದಕ್ಕೆ ಶ್ರೀಮನ್ ನಿಜಗುಣ ಶಿವರು ವಿವೇಕ ಚಿಂತಾಮಣಿಯಲ್ಲಿ ಒಂದು ಮಾತು ಸುಂದರವಾಗಿ ಹೊರ್ಕೊಂಡ್ಬರ್ತಾರೆ. ಈಶ್ವರನೋಳ್ ಆರಾಧ್ಯತ್ವ, ತನ್ನಳು ಆರಾಧಕತ್ವ, ಗುರುವಿನಲ್ಲಿ ಸೇವ್ಯತ್ವ, ತನ್ನಳು ಸೇವಕತ್ವ, ವೇದಾಂತ ಶಾಸ್ತ್ರದಲ್ಲೂ ಸೇವ್ಯತ್ವ, ತನ್ನಳು ಸೇವಕತ್ವ, ಈ ಪರಿ ನಂಬಿರುವುದೇ ಭಕ್ತಿಯ
ಅಂತ ಹೇಳ್ತಾರೆ. ಅದಕ್ಕೆ ಈ ಭಕ್ತಿ ಅಂತ. ಈಶ್ವರ ಅಂದರೆ ಸಗುಣನಾದ ಪರಮಾತ್ಮ. ಯಾಕ ಪರಮಾತ್ಮ ಸಗುಣನೂ ಅದನವ, ನಿರ್ಗುಣನಾದನ ಅಂತ ಅರ್ಥ. ಅದಕ್ಕೆ ಅಂಥ ಪರಮಾತ್ಮನಲ್ಲಿ ಏನು ಆರಾಧ್ಯತ್ವ, ಆ ಪರಮಾತ್ಮನು ಭಯಭಕ್ತಿಯಿಂದ ಕೂಡಿಕೊಂಡು ನಾವು ಆರಾಧನೆ ಮಾಡಿದ್ದಾದರೆ ಪರಮಾತ್ಮನ ಕೃಪೆಯು ನಮಗೆ ಆಗುತ್ತದೆ ಅಂತ ಇಲ್ಲಿ ಈಶ್ವರನಲ್ಲಿ ಆರಾಧ್ಯತ್ವ, ತನ್ನೊಳು ಆರಾಧಕತ್ವ ಅಂತ ಭಕ್ತಿಗೆ ಲಕ್ಷಣವನ್ನು ಹೇಳ್ಕೊಂಬಂದರು. ಇಂಥ ಭಕ್ತಿಯನ್ನು ನಾವು ಮಾಡಿದ್ದಾದರೆ ಆ ಭಕ್ತಿ ಹೆಂಗಿರಬೇಕು ಅಂದ್ರೆ ಭಾವಾನುಕೂಲನೇ. ಭಾವದಲ್ಲಿ ಯಾವುದೊಂದು ಅಪೇಕ್ಷೆ ಇಲ್ಲದೆ ನಿರಪೇಕ್ಷೆಯಿಂದ ಮಾಡಿದ್ದಾದರೆ ಪರಮಾತ್ಮ ಇಂಥ ಭಕ್ತರು ನನಗೆ ಬೇಕು ಅಂತ ಕೇಳ್ಕೊಂಡ್ರೆ ವಿಶ್ವಧರ್ಮ ಗ್ರಂಥವಾದ ಭಗವದ್ಗೀತೆಯಲ್ಲಿ ಭಕ್ತಿ ಯೋಗ ಅಂತ ಒಂದು ಅಧ್ಯಯನವೇ ಐತೆ. ಅದಕ್ಕೊಂದು ಅದರಲ್ಲಿ ಒಂದು ಶ್ಲೋಕವನ್ನು ಹೇಳ್ತಾರವರು. ಏನಪ್ಪ ಅಂದ್ರೆ ಅನಪೇಕ್ಷ ಶುಚಿರ್ದಕ್ಷ ಉದಾಸೀನೋ ಗತವ್ಯತಾ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮಿಪ್ರಿಯ. ಮೊದಲೇ ಒಂದು ಮಾತ್ರ ಅನಪೇಕ್ಷ ಅಂತಿಟ್ಟು. ಯಾವುದಾದ್ರೊಂದು ಫಲ ಅಪೇಕ್ಷೆಗಳನ್ನು ಇಟ್ಟಿದ್ದಾದರೆ ಏನಕ್ಕತಿ ಫಲವು ಪ್ರಾಪ್ತ ಆಕತಿ. ಆದರೆ ನಿನ್ನ ಮನಸ್ಸನ್ನು ಒಂದೇ ಸ್ಥಿರವಾಗಿ ಇಡ್ಕೊಳ್ಳದೆ ಮತ್ತು ವಿಷಯಗಳ ಅಪೇಕ್ಷೆ ಮಾಡುವಂಥವ್ರದಕ್ಕೆ ಅನಪೇಕ್ಷ ಅಂತಂದರು. ಶುಚಿರ್ದಕ್ಷ, ತಾನು ಭಕ್ತಿ ಮಾಡುವ ಸಮಯದಲ್ಲಿ ಮತ್ತೊಂದನ್ನು ಏನೊಂದನ್ನು ಸ್ಮರಿಸದೆ ಕೇವಲ ಮನೋಭಾವನೆ ರೂಪದಿಂದ ಪರಮಾತ್ಮನನ್ನು ಚಿಂತನವನ್ನು ಮಾಡು. ಶುಚಿರ್ದಕ್ಷ ಉದಾಸೀನ, ಅಲ್ಲಿ ರಾಗ ವೇಷಾದಿಗಳಲ್ಲಿ ಕೇವಲ ಉದಾಸೀನ ವೃತ್ತಿಯಿಂದ ಇದ್ದುಕೊಂಡು ಉದಾಸೀನ ಅಂತೇಳಿದ್ರು. ಅನಪೇಕ್ಷ ಶುಚಿರ್ದಕ್ಷ ಉದಾಸೀನ ಗತವ್ಯತಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮಿಪ್ರಿಯ ಅಂದರೆ ಇಂಥ ಭಕ್ತನು ನನಗೆ ಪ್ರಿಯನಾಗಿರುತ್ತಾನೆ ಅಂತ ಭಗವದ್ಗೀತೆಯಲ್ಲಿ ಬಹಳ ಸುಂದರವಾಗಿ ಹೇಳ್ಕೊಂಬಂದರು. ಇನ್ನೊಂದಡಿಯಲ್ಲಿ ಒಂದು ನಮ್ಮ ಹೃದಯದೊಳಗೆ ಭಕ್ತಿ ಇದ್ರೆ ಪರಮಾತ್ಮನನ್ನು ತಿಳಿಯಬಹುದು, ಅವನನ್ನು ನೋಡಬಹುದು. ಆ ಪರಮಾತ್ಮನೇ ನಾನಿದ್ದೇನೆ ಅಂತ ನಮ್ಮೊಳಗೆ ಅಪರೋಕ್ಷವಾಗಿ ಅವನನ್ನು ಇರುವುದು ಅನ್ನುವ ಮಾತನ್ನು ಒಂದು ಭಗವದ್ ಶ್ಲೋಕದಲ್ಲಿ ಭಕ್ತ್ಯಾ ತ್ವನನ್ಯಯ ಸಖ್ಯ ಅಹಂ ಏವಂ ವಿದೋ ಅರ್ಜುನ ಜ್ಞಾತುಂ ದೃಷ್ಟುಂ ಚ ತತ್ವೇನ ಪ್ರವಿಷ್ಟಂ ಚ ಪರಂ ತಪ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡ್ರಿ. ಭಕ್ತ್ಯ ತ್ವನನ್ಯಯ ಸಖ್ಯ, ಅನನ್ಯವಾಗಿ ತಮ್ಮ ಹೃದಯದಲ್ಲಿ ಯಾರು ಪರಮಾತ್ಮನನ್ನು ಚಿಂತನವನ್ನು ಮಾಡ್ತಾರೋ ಭಕ್ತ್ಯ ತ್ವನನ್ಯಯ ಸಖ್ಯ ಅಂತರ್ಥ. ಅವನನ್ನು ಜ್ಞಾತುಂ, ಜ್ಞಾತು ಅಂದ್ರೆ ತಿಳಿಲಿಕ್ಕೂ ಬರ್ತೈತಿ. ಒಳಗೆ ಭಕ್ತಿ ಇದ್ರೆ ಪರಮಾತ್ಮನನ್ನು ತಿಳಿಲಿಕ್ಕೂ ಬರ್ತೈತಿ. ದೃಷ್ಟುಂ, ದೃಷ್ಟ ಅಂದ್ರೆ ನೋಡಲಿಕ್ಕೂ ಬರ್ತೈತಿ. ಪ್ರವಿಷ್ಟಂ ಅಂದ್ರೆ ಆ ಪರಮಾತ್ಮನೇ ನಾನಿದ್ದೇನೆಂಬುವ ಈ ದಡಭಾವನೆ ಉಳ್ಳವನಾಗಕ್ಕೆ ಮೂಲ ಕಾರಣಪದ ಭಕ್ತ್ಯ ತ್ವನನ್ಯಯ ಸಖ್ಯ. ಅನನ್ಯದಿಂದ ಯಾರು ನನ್ನನ್ನು ಭಜಿಸುತ್ತಾರೋ ಅವರೆಲ್ಲರಿಗೂ ಈ ಫಲ ಆಗುತ್ತದೆ ಅಂತ ಅದಕ್ಕೆ ನಿಜರು ಅನುಪಮವಾಗಿರಬೇಕು, ಅಚಲವಾಗಿರಬೇಕು. ಭಕ್ತಿ ಭಾವಾನುಕೂಲನೆ ಶಂಭುಲಿಂಗ ಅಂದ್ರೆ ಇದಕ್ಕೊಂದು ದೃಷ್ಟಾಂತ ಏನಪ್ಪ ಅಂದ್ರೆ 63 ಪುರಾತನಲ್ಲಿ ಸಾಂಖ್ಯತೋಂಡನಂತ ಒಬ್ಬವ ಭಕ್ತ ನಿತ್ಯದಲ್ಲಿ ಸಗುಣನಾದ ಪರಮಾತ್ಮನನ್ನು ಆರಾಧನೆಯನ್ನು ಮಾಡ್ತಿದ್ದ. ಅವ ಒಂದು ಕಾಯಕ ಇತ್ತು. ನಿತ್ಯ ಗೋವುಗಳನ್ನು ಕಾಯ್ಕೊಂಡು ಬರುವುದು, ತನ್ನ ಉಪಜೀವವನ್ನು ಮಾಡಿಕೊಂಡು ಹೀಗೆ ಕಾಲಹರಣ ಮಾಡದೇ ಇದ್ದಾಗ ನಿತ್ಯ ಗೋಗಳನ್ನು ಕಾಯುವ ಸಮಯದಲ್ಲಿ ಅವನು ಮನುಷ್ಯನಿಗಿದ್ದು ಪರಮಾತ್ಮನನ್ನು ಪೂಜಿಸಬೇಕು, ಅವನು ಆರಾಧಿಸಬೇಕು, ಅವನ ಕೃಪೆಯನ್ನು ಪಡಿಬೇಕು. ಅವನ ಕೃಪೆ ಆಗದ ವಿನಃ ಸದ್ಗುರುನಾಥನಿಗೆ ಪ್ರಾಪ್ತವಾಗುವುದಲ್ಲ, ಸದ್ಗುರುನಾಥನ ಪ್ರಾಪ್ತವಾಗದ ಜನ್ಮವು ಸಾರ್ಥಕತೆ ಆಗುವುದಲ್ಲ ಅಂತ ತನ್ನ ಮನದೊಳಗೆ ಹಿಂಗೆ ಚಿಂತನೆ ಮಾಡ್ತಾ ಒಮ್ಮೆ ಆಕಳುಗಳನ್ನು ಒಳ್ಳೆಯ ಆ ಹುಲ್ಲನ್ನು ಬೆಳೆದಂಥ ಮೇಲಿನ ಗುಡ್ಡಕ್ಕೆ ಅವನ ಮೀಸಲಿಗೆ ಕರ್ಕೊಂಡು ಹೋಗೋಣ.
ಹಂಗೆ ಮೇಲಿನ ಗುಡಿಗೆ ಮೆಸ್ಕೊಂತ ಹೋದಾಗ ಅಲ್ಲಿ ಒಂದು ಶಿವಾಲಯ ಅವಂಗ ಕಾಣ್ತೈತಿ. ಯಾವಾಗ ಶಿವಾಲಯ ಶಿವಲಿಂಗವನ್ನು ನೋಡಿದ ಬಳಿಕ ಅವನ ಬಾಯ ಪ್ರಪಂಚದಲ್ಲಿರ್ತಕ್ಕಂಥ ಎದಕ್ಕೆ ಮಂದಿ ಎಲ್ಲವನ್ನು ಮರೆತು ಪರಮಾತ್ಮನನ್ನು ಪೂಜಿಸಬೇಕು ಅನ್ನುವ ಮನಸ್ಸಿನಲ್ಲಿ ಭಾವನೆ ಉಳ್ಳವನಾಗಿ ಪರಮಾತ್ಮನ ಪೂಜೆ ಮಾಡ್ಬೇಕಾರೆ ನೀರು ಬೇಕು, ಪತ್ರ ಬೇಕು, ಹೂ ಬೇಕು, ಉದಿನ ಕಡ್ಡಿ ಬೇಕು, ಅನೇಕ ಪ್ರಕಾರ ಎಲ್ಲ ಸಾಮಗ್ರಿ ಬೇಕು. ಇದು ಅಡಿವೈತಿ, ಇಲ್ಲಿ ಹೆಂಗ ನಾ ಪರಮಾತ್ಮನ ಪೂಜೆ ಮಾಡಲಿ ಅಂತ ಚಿಂತಾಕ್ರಾಂತನಾದಾಗ ಅಲ್ಲಿ ಏನು ಮಾಡಿದ, ಅನೇಕ ಪ್ರಕಾರವಾಗಿ ಕಲ್ಲಿನ ಕುಟ್ರಿದು ಅವೇ ಒಂದು ಕಲ್ಲನ್ನು ತೋಣ ಭಕ್ತಿಲೇ ಓಂ ನಮಃ ಶಿವಾಯನವ ಒಂದು ಕಲ್ಲನ್ನು ಅರ್ಪಿಸುವ. ಹಿಂಗೆ ನಿತ್ಯದಲ್ಲಿ ಪೂಜೆ ಮಾಡ್ಬೇಕಾದ್ರೆ ಕೈಲಾಸದಲ್ಲಿ ಪಾರ್ವತಿ ಪರಮೇಶ್ವರರು ಇಬ್ಬರು ಕೂತ್ಕೊಂಡು ಪರಮಾತ್ಮ ಇವನು ಭಕ್ತಿ ಮೆಚ್ಚಿ ಭಾಳ ಆನಂದವಾಗಿ ಆನಂದ ಪಡ್ತಿದ್ನಂತ. ಪಾರ್ವತಿ ಅಂತಿದ್ಲು, ಅಲ್ಲ ಆ ಹುಡುಗ ನಿತ್ಯ ನಿನ್ನ ಕಲ್ಲು ತೊಗೊಂಡು ಪೂಜೆ ಮಾಡ್ತಾನೆ, ಅವ ಪೂಜೆ ಮಾಡ್ಬೇಕಾದ್ರೆ ಆನಂದವಾಗಿ ಸ್ವೀಕಾರ ಮಾಡ್ತೀನಿ. ನೀನು ನಿತ್ಯದಲ್ಲಿ ಜನರು, ಜಗತ್ತಿನ ಜನರು ಅಭಿಷೇಕ ಎಲ್ಲವನ್ನು ಮಾಡ್ತಾರೆ ಅನೇಕ ಸಾಮಗ್ರಿಯಿಂದ, ಅವ್ರನ್ನ ಯಾಕೆ ಪೂಜೆ ನೋಡಿ ನೀನು ನಗುವುದಲ್ಲ ಪರಮಾತ್ಮ ಅಂತ ಪಾರ್ವತಿ ಕೇಳಿದೆ. ಹೇ ಪಾರ್ವತಿ, ಅವರು ಭಕ್ತರ ಆದ್ರೆ ಅವ್ರ ಮನಸ್ಸಿನೊಳಗೆ ಒಂದೊಂದು ಬೈಕೆ ಇಟ್ಕೊಂಡಾರ, ನನಗೆ ಇದು ಆಗಬೇಕು, ಅನೇಕ ಪ್ರಕಾರವಾಗಿ ಕಾಮನೆ ಉಳ್ಳವರಾಗಿ ನನ್ನಲ್ಲಿ ಆರಾಧನೆ ಮಾಡ್ತಾರೋ. ಅವರು ಫಲ ಕೊಟ್ಟ ಬಳಕ ಏನು ನಿರಂತರವಾಗಿ ನನ್ನ ಪೂಜೆ ಮಾಡ್ತಾರೋ ಅಥವಾ ಇಲ್ಲೋ ಅದು ಅವ್ರಿಗೆ ಮುಂದೆ ಬಿಟ್ಟಿದ್ದು ಪಾರ್ವತಿ. ಇವನಲ್ಲಿ ಏನೊಂದು ಅಪೇಕ್ಷೆ ಇಲ್ಲ, ಕೇವಲ ಪರಮಾತ್ಮನಿನ್ನ ಕೃಪೆ ಆದ್ರೆ ಸಾಕು ಅನ್ನುವ ಭಾವನೆ ಐತಿ ಅಂದಾಗ ಪಾರ್ವತಿ ಏನಂತಾಳ, ಇದು ನಂಬುದಿಲ್ಲ ಅಂತಾಳೆ. ಇದೆಲ್ಲ ಹೇಳಕ್ಕೆ ಹೋಗ್ಬೇಡ, ನಮ್ಮಂದ ನಾ ಪರೀಕ್ಷೆ ಮಾಡಿ ಬರ್ತೇನೆ ಅಂದ. ಹೋಗು ಅಂದ, ನನ್ನ ಭಕ್ತರ ಪರೀಕ್ಷೆ ಮಾಡ್ತಿಲ್ಲ ಮಾಡು ಅಂತಂದ. ಪಾರ್ವತಿ ಏನು ಮಾಡೋದು, ಬಂದಿಕ್ಯಾರ ನಿತ್ಯದಲ್ಲಿ 108 ಕಲ್ಲನ್ನು ಅರ್ಪಿಸ್ತಿದ್ದ, ಅದ್ರಾಗ 2 ಕಲ್ಲನ್ನು ಕಡಿಮೆ ಮಾಡಿದಾಗ ಅವಾಗ ಅಂತ ನಾವು ಸಾಂಖ್ಯ ತಗೊಂಡ, ಹೇ ಪರಮಾತ್ಮ, ನನ್ನ ಭಾವದಲ್ಲಿ ಭಕ್ತಿ ನಿಷ್ಠೆ ಐತೆ ಇಲ್ಲಂತ ಪರೀಕ್ಷೆ ಮಾಡ್ಬೇಕಾರ ಇವು 2 ಕಲ್ಲುಗಳನ್ನು ಕಡಿಮೆ ಮಾಡಿ ಅಂದ್ರೆ ನನ್ನ ಹಣೆಯನ್ನು ನಿನ್ನ ಪಾದಕ್ಕೆ ಹಚ್ಚಿ ಅರ್ಪಿಸ್ತೇನೆ ಅಂತೇಳಿ ತನ್ನ ಹಣೆಯನ್ನು ಅರ್ಪಿಸಕ್ಕೆ ಹಚ್ಚಿದ. ಆವಾಗ ಅವನ ಭಕ್ತಿ ನಿಷ್ಠೆಗೆ ಮೆಚ್ಚಿಕ್ಯಾರ ಪರಮಾತ್ಮನು ಅಲ್ಲಿ ಪ್ರತ್ಯಕ್ಷನಾಗಿ ನಿನಗೇನು ವರ ಬೇಕು ಅಂತ ಕೇಳ್ಕೊಂಡಾಗ, ನನಗೇನೇನು ವರವನು ಬೇಡ, ಯಾವಾಗಲೂ ನನ್ನ ಹೃದಯದಲ್ಲಿ ನಿನ್ನ ಸ್ಮರಣೆ ಒಂದಿದ್ದರೆ ಸಾಕು ಹೇ ಪರಮಾತ್ಮ ಅಂತ ಕೇಳಿದ್ರೆ, ಅದಕ್ಕೆ ನೋಡು ಪರಮಾತ್ಮನ ಕೊಟ್ಟರೂ ಬೇಡ ಅಂತ. ಯಾಕೆ, ಫಲದಲ್ಲಿ ಏನು ಸುಖ ಇಲ್ಲ, ನಿಷ್ಕಾಮ ಏನಕತಿ ಈಶ್ವರಾನುಗ್ರಹವಾದ ಬಳಿಕ ಸದ್ಗುರುಗಳ ಶಾಸ್ತ್ರಕ್ಕೆ ಶರಣಾಗತನಾಗಿ ಸ್ವರೂಪದ ಸಾಕ್ಷಾತ್ಕಾರವಾಗುತ್ತದೆ. ಅದನ್ನೇ ಶಂಕರ ಭಗವತ್ಪಾದಾಚಾರ್ಯರು ಮೋಕ್ಷ ಸಾಧನ ಸಾಮಗ್ರ್ಯಾಂ ಭಕ್ತಿರೇವ ಗರಿಯಸಿ ಅಂತ ಹೇಳ್ಯಾರ. ಅಂಥ ಭಕ್ತಿಯನ್ನು ಮಾಡಿ ನಮ್ಮ ಜನ್ಮ ಸಾರ್ಥಕತೆ ಮಾಡಿಕೊಳ್ಳತಕ್ಕಂಥ ಸದ್ಬುದ್ಧಿ ಸದ್ಗುಣಗಳನ್ನು ಸಕಲೇಶ್ವರನ್ನು ಸದ್ಗುರುನಾಥ ಎಲ್ಲರೂ ಕುಣಿದಳಿ ನನ್ನ ವಾಣಿಗೆ ವಿರಾಮ.